ಒಂದು ವೇಳೆ ನಿಮಗೆ ಅತಿಯಾದ ಆಯಾಸ ಆಗುತ್ತಿದ್ರೆ, ಚಿಕ್ಕ ವಯಸ್ಸಿನಲ್ಲೇ ಕೂದಲು ಬೆಳ್ಳಗಾಗುತ್ತಿದ್ರೆ, ಕೂದಲು ಉದುರುವ ಸಮಸ್ಯೆ ಇದ್ರೆ, ಮಾನಸಿಕ ಸಮಸ್ಯೆಗಳು ಕಂಡುಬಂದ್ರೆ, ಆಗಾಗ ತಲೆ ಸುತ್ತುತ್ತಿದ್ರೆ, ಜೀರ್ಣಾಂಗವ್ಯೂಹದ ತೊಂದರೆ ಇದ್ರೆ, ಮಲಬದ್ಧತೆ ಇದ್ರೆ, ಚರ್ಮದ ಸಮಸ್ಯೆಗಳಿದ್ರೆ, ನಿದ್ರಾಹೀನತೆ ಸಮಸ್ಯೆ ಇದ್ರೆ, ಕಾಲು ನೋವು ಇದ್ರೆ, ಕರುಳಿನಲ್ಲಿ ಹುಣ್ಣು ಕಂಡುಬಂದ್ರೆ, ರಕ್ತದಲ್ಲಿ ಸಕ್ಕರೆಯ ಮಟ್ಟ ಕಡಿಮೆ ಆಗುತ್ತಿದ್ರೆ, ನಿಮ್ಮ ದೇಹದಲ್ಲಿ ವಿಟಮಿನ್ ಬಿ5 ಕೊರತೆ ಆಗಿರಬಹುದು. ಏನಿದು ವಿಟಮಿನ್ ಬಿ5? ನಮ್ಮ ದೇಹದಲ್ಲಿ ಇದು ಏನು ಕೆಲಸ ಮಾಡುತ್ತೆ? ಈ ಎಲ್ಲಾ ಬಿ ವಿಟಮಿನ್ಗಳು ಒಂದೇ ಕಂಪನಿಯಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಹಾಗೆ ಕೆಲಸ ಮಾಡುತ್ತವೆ. ಪ್ಯಾಂಟೋಥೆನಿಕ್ ಆಸಿಡ್ ಅಂತ ಕರೆಸಿಕೊಳ್ಳುವ ವಿಟಮಿನ್ ಬಿ5 ಇದು ಕೂಡ ಬೇರೆ ಬಿ ವಿಟಮಿನ್ಗಳ ಹಾಗೆ ನಾವು ಸೇವಿಸಿದ ಆಹಾರವನ್ನು ಶಕ್ತಿಯನ್ನಾಗಿ ಪರಿವರ್ತಿಸಲು ಸಹಾಯ ಮಾಡುತ್ತದೆ. ಅದು ಹೇಗೆ ಅಂದ್ರೆ, ವಿಟಮಿನ್ ಬಿ5 ಕೋಎನ್ಸೈಮ್ ಎ ತಯಾರಾಗಲು ಬೇಕು ಮತ್ತು ಈ ಕೋಎನ್ಸೈಮ್ ಎ ಸೆಲ್ಯುಲಾರ್ ಎನರ್ಜಿ ಶಕ್ತಿ ತಯಾರಾಗಲು ತುಂಬಾನೇ ಮುಖ್ಯ. ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬು ನಮ್ಮ ದೇಹದಲ್ಲಿ ಉಪಯೋಗವಾಗಲು ಬೇಕಾಗುವ ಕಿಣ್ವಗಳಲ್ಲಿ ಈ ವಿಟಮಿನ್ ಬಿ5 ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ. ಒತ್ತಡ, ಆತಂಕ, ಖಿನ್ನತೆ ಇವುಗಳನ್ನು ಟ್ರೀಟ್ ಮಾಡುವಲ್ಲಿ ವಿಟಮಿನ್ ಬಿ5 ತುಂಬಾನೇ ಉಪಯುಕ್ತವಾಗಿದೆ. ಅದಕ್ಕೆ ಇದನ್ನು ಆಂಟಿ ಸ್ಟ್ರೆಸ್ ವಿಟಮಿನ್ ಅಂತ ಕರೀತಾರೆ. ಕೆಂಪು ರಕ್ತ ಕಣಗಳಲ್ಲಿರುವ ಹಿಮೋಗ್ಲೋಬಿನ್, ಈ ಹಿಮೋಗ್ಲೋಬಿನ್ನ ಕೆಂಪು ಬಣ್ಣದ ಭಾಗ ಪಾರ್ಫಿರಿನ್ ಇದು ತಯಾರಾಗಲು ವಿಟಮಿನ್ ಬಿ5 ಬೇಕೇ ಬೇಕು. ಏಜಿಂಗ್ ಸೈನ್ಸ್ ಅಂದ್ರೆ ಅಕಾಲಿಕ ಮುಪ್ಪನ್ನು ತಡೆಯುವ ಶಕ್ತಿ ವಿಟಮಿನ್ ಬಿ5ಯಲ್ಲಿದೆ. ಚರ್ಮದ ತುರಿಕೆ, ಇನ್ಫೆಕ್ಷನ್ಸ್, ಯುವಿ ಕಿರಣಗಳಿಂದ ಚರ್ಮ ಸುಟ್ಟಾಗ ಈ ವಿಟಮಿನ್ ಲಾಭ ಕೊಡುತ್ತದೆ. ಸಂಶೋಧನೆಗಳ ಪ್ರಕಾರ ಈ ವಿಟಮಿನ್ ಬಿ5ಯಲ್ಲಿ ವೂಂಡ್ ಹೀಲಿಂಗ್ ಅಂದ್ರೆ ಗಾಯಗಳನ್ನು ಬೇಗ ವಾಸಿ ಮಾಡುವ ಗುಣ ಇದೆ. ಚಯಾಪಚಯ ದರ ನಿಯಂತ್ರಿಸುವಲ್ಲಿ ಕೂಡ ಇದರ ಪ್ರಮುಖ ಪಾತ್ರ ಇದೆ. ಇದು ನಮ್ಮ ಜೀರ್ಣ ವ್ಯವಸ್ಥೆ ಸುಧಾರಿಸುತ್ತದೆ. ನಮ್ಮ ಪೀನಿಯಲ್ ಗ್ರಂಥಿಯಿಂದ ಸ್ರವಿಕೆಯಾಗುವ ಮೆಲಟೋನಿನ್ ಹಾರ್ಮೋನ್ ತಯಾರಾಗಲು ವಿಟಮಿನ್ ಬಿ5 ಬೇಕು ಮತ್ತು ಈ ಮೆಲಟೋನಿನ್ ಹಾರ್ಮೋನು ನಮ್ಮ ಸ್ಲೀಪ್ ವೇಕ್ ಸೈಕಲ್ ನಿಯಂತ್ರಿಸುತ್ತದೆ, ಅಂದ್ರೆ ನಮ್ಮ ನಿದ್ರೆಯನ್ನು ನಿಯಂತ್ರಿಸುತ್ತದೆ. ನಮ್ಮ ಕೇಂದ್ರೀಯ ನರಮಂಡಲ ಹೆಲ್ದಿ ಆಗಿರಬೇಕು ಅಂದ್ರೆ ವಿಟಮಿನ್ ಬಿ5 ಬೇಕು ಮತ್ತು ಇದು ಆಲೋಚನೆ, ಚಲನೆ, ಭಾವನೆ, ಉಸಿರಾಟ, ಹೃದಯ ಬಡಿತ, ಹಾರ್ಮೋನ್ಗಳು ಇವುಗಳನ್ನು ನಿಯಂತ್ರಿಸುತ್ತದೆ. ಆದ್ರೆ ಈ ಕ್ರಿಯೆಗಳು ಸರಿಯಾಗಿ ನಡಿಬೇಕು ಅಂದ್ರೆ ನಮ್ಮ ಸಿಎನ್ಎಸ್ ಅಂದ್ರೆ ಕೇಂದ್ರೀಯ ನರಮಂಡಲ ಹೆಲ್ದಿ ಆಗಿರಬೇಕು. ಇದಕ್ಕೆ ವಿಟಮಿನ್ ಬಿ5 ಬೇಕು. ಇದು ನಮ್ಮ ಕೂದಲಿನ ಆರೋಗ್ಯಕ್ಕೂ ಒಳ್ಳೆಯದು. ಕೂದಲಿನ ವಾಲ್ಯೂಮ್ ಅಂದ್ರೆ ಅದರ ದಪ್ಪ ಹೆಚ್ಚಿಸುತ್ತದೆ. ಸಣ್ಣ ವಯಸ್ಸಿನಲ್ಲೇ ಕೂದಲು ಬೆಳ್ಳಗಾಗುವುದನ್ನು ತಡೆಯುತ್ತದೆ. ನಮ್ಮ ಚರ್ಮವನ್ನು ಮಾಯಿಶ್ಚರೈಸ್ ಮಾಡುತ್ತದೆ. ಅದಕ್ಕೆ ಹೇರ್ ಮತ್ತು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳಲ್ಲಿ ಈ ವಿಟಮಿನ್ ಬಿ5 ಬಳಸಲಾಗುತ್ತಿದೆ. ಇದು ಒಂದು ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತದೆ. ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ನಿಂದ ನಮ್ಮ ದೇಹವನ್ನು ರಕ್ಷಿಸುತ್ತದೆ. ನಮ್ಮ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಸ್ಟ್ರಾಂಗ್ ಮಾಡುತ್ತದೆ. ಈ ವಿಟಮಿನ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಲ್ಲಿ ಕೂಡ ಸಹಾಯ ಮಾಡುತ್ತದೆ. ಹೀಗೆ ಇದು ನಮ್ಮ ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು. ಸಂಶೋಧನೆಗಳ ಪ್ರಕಾರ ವಿಟಮಿನ್ ಬಿ5 ಹೆಚ್ಚಾಗಿರ್ತಕ್ಕಂಥ ಆಹಾರ ಸೇವನೆಯಿಂದ ನಾವು ಆರ್ಥ್ರೈಟಿಸ್ ತಡೆಗಟ್ಟಬಹುದು ಮತ್ತು ಅದನ್ನು ಗುಣಪಡಿಸಬಹುದು ಕೂಡ. ಯಾವ ಆಹಾರಗಳಲ್ಲಿ ಈ ವಿಟಮಿನ್ ಬಿ5 ಕಂಡುಬರುತ್ತೆ? ಸೂರ್ಯಕಾಂತಿ ಬೀಜ, ಶೇಂಗಾ ಬೀಜ, ಅಣಬೆ, ಬಟಾಣಿ, ಹೂಕೋಸು, ಓಟ್ಸ್ ಹೀಗೆ ಇನ್ನೂ ಹಲವಾರು ಆಹಾರ ಪದಾರ್ಥಗಳಲ್ಲಿ ಇದು ಕಂಡುಬರುತ್ತೆ. ಆದ್ರೆ ಹಣ್ಣುಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರೋದಿಲ್ಲ. ಇದು ನಮಗೆ ದಿನಕ್ಕೆ 10 ಮಿಲಿಗ್ರಾಂನಷ್ಟು ಬೇಕಾಗುತ್ತೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.